ಮಳೆ ಗಾಳಿ ಗುಡುಗು ಸಿಡ್ಲು ಮನೆ ನಮ್ಮ ಮಮ್ಮಿಗೊಂದು ಆ ರೀತಿ ಆಗ್ಲತ್ತಲ್ಲ, ಅಂಜಿಕೆ ಆಗ್ಲತ್ತವ್ರಿ. ನಮ್ಮ ಮಮ್ಮಿಗೆ ಏನಾದ್ರು ಅಂದ್ರೆ ನಾ ಹೆಂಗ್ ಹೋಗಿದ್ದೀಯಪ್ಪ ಫೋನೆ ಅಂತ. ಹಾ ಯಾವ್ದಕ್ಕೆ ಇರ್ಲಾಕ ಯಾವ್ದ್ರ ಮನೆ ಹಳೆ ಇದ್ರು ನೋಡ್ರಿ, ಸುಮ್ಮನೆ ಬ್ಯಾಗ್ ಕುಚ್ಚುವೇದಂಗ ಬಂದು ಏನಂದಿ ಬಿಸ್ಲ ಕುಂತಿಲ್ಲ ಹಂಗೆ ಕುಂತಿ ಬಿಸ್ಲ ಇಷ್ಟಕಿನ ಬಿಸ್ಲ ಇಷ್ಟಕಿನ ಸಟ್ ಬಿಸಿಲು ಹೊಡ್ಲತ್ತದ. ಈ ಕೆಲಸ ಮಾಡ್ಲತ್ತದಿ ಭಾಳ ಹಾರ್ಡ್ ವರ್ಕ್ ಮಾಡ್ತೇನ್ರಿ ಕೆಲಸ. ಅವ್ರ ಅಪ್ಪಗ ಶರಿ ಕುಡ್ದು ಇಂಟೆಸ್ಟೈನ್ ಕ್ಯಾನ್ಸರ್ ಆಗಿದ್ರಿ. ಕ್ಯಾನ್ಸರ್ ಅಲ್ಲ ಇಂಟೆಸ್ಟೈನ್ ಕೊಳ್ತೋಗ್ಬಿಟ್ಟು ಇಂಥವ್ ಅಪ್ಪದರ್ ಇರ್ತಾವ್ರಿ. ಮಗ ಹಾರ್ಡ್ ವರ್ಕ್ ಮಾಡ್ಲತ್ತದ, ಅಪ್ಪ ಕುಡ್ದು ಎಂಜಾಯ್ ಮಾಡ್ಲಿ. ಏನಪ್ಪಾ ಅಂತಂದ್ರ ನನ್ ಬಕೆಟ್ ತಗೊಂಡು ಜಗ್ ತಗೊಂಡು ಕಾರ್ ತಗೊಂಡು ಎಲ್ಲಿ ನಡೆದಿವಿ ನಾ ಅದು ಇಂಟೆಲಿಜೆಂಟ್ ಬಾ ಅಂದ್ರ ಕಾರ್ ತೊಳ್ಕೊಂಡು, ಯಾಕಂದ್ರೆ ಸ್ವಲ್ಪ ಇಂಜನ್ ದಾಗ ಪ್ರಾಬ್ಲಮ್ ಆಗಿದ್ದು ಅಂತ ಹೇಳಿದ್ರಿ ನಾಗೊಬ್ಬ ಮೆಕ್ಯಾನಿಕ್. ಸೊ ಅದು ಸುಳ್ಳಾಯ್ತ್ರಿ ಆಕ್ಚುಲಿ. ಅಂದ್ರೆ ಮೆಕ್ಯಾನಿಕ್ನು ಈ ರೀತಿ ಮಾಡ್ತಾರ ನೋಡ್ರಿ, ದುಡ್ಡು ಗಳಿಸೋ ಸಂಬಂಧ ಸುಳ್ಳು ಡಿಸೀಸ್ ಹೇಳಿ ಉಲ್ಟಾ ರೊಕ್ಕ ಹೇಳ್ತಾರ ಅಂಬಲ್ಲಿಂದ. ತೋರ್ಸಿದ್ರಿ ಬೇರೆ ಹೊರ ಹೋಗಿ ತೋರ್ಸೋದ್ ಏನಾಗಿಲ್ಲ, ಸೊ ಯು ಕ್ಯಾನ್ ಡ್ರೈವ್ ಅಂತಂದ್ರು. ಸೊ ಅದಕ್ಕೆ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗಿ ಸಂಬಂಧ ಕಾರ್ ತೊಳ್ಕೊಂಡ್ ಬರಮ್ಮ ತಿಳಿದಿನ್ರಿ. ಈಗ ಹೋಯ್ತಾ ಕಾರ್ನ ಹಚ್ಚಿದೇವ್ರಿ ಇಲ್ಲಿಕ ಕಾರ್ ತೊಳಿಬೇಕಂತ ತಿಳ್ಕೊಂಡು. ನಮ್ಮ ಊರ್ದಾಗ ಒಂದಿತ್ತು ತೋಟ ಅದ ಮಾವಿನ ಗಿಡದು, ಅದಕ್ಕೆ ಇವ್ರೇ ನೋಡ್ರತ್ರ ರಾಜ ಭಾದ್ರಪ್ಪ ಅವ್ರು ಬಿಡಿ ಹಚ್ಚಲತ್ತಾರ. ನಾವು ಬರೋದನ್ನೇ ಭಾದ್ರಪ್ಪ ಅಣ್ಣ ಏನ್ ಮಾಡ್ಲತ್ತಿದ, ಗಂಟಿ ಕಡ್ಲತ್ತಿದಿ, ಮೈದಾಗ ಉಸಿರಿಲ್ದಪ್ಲೆ ಆಗಿದೆ, ಯಾಕೆ ಇಟ್ಕನ ಕಮ್ಜೋರು ಮೂದಾಗೆ ದಂಧೆ ದಿನಗಳು. ಕೈ ಏನೋ ಕಿಟೀಟಿ ಆಗ್ಯಾವಿಕ ಬಿದರ್ ಬಡಿಗೆ ಆಗ್ಯಾವ. ಕಾರ್ ತೊಳೆದಿದ್ದು ನಮ್ಮ ಕಾರ್ ತೊಳೆಯಾಗ ಬಂದು ಹೋದಾರ ನೀರು ಬೇಕಾಗ್ಯಾವ. ಕಾರ್ ತೊಳ್ಕೊಂಡು ಹೋಗಿದ್ದು ಹೋಗೋದಾಗಾರ ಒಂದ್ಸಲ ತೊಳೆದಿಲ್ಲ ಕಾರಿಗೆ. ಅಮ್ಮ ಕಡಿತಿದಿ ಅದು ಕಡೆಲ್ಲ ಅಜ್ಜಿಗೆ ಬಿರಿಸೋ ದಂಧೆ ಅದು ಭದ್ರಪ್ಪಣ್ಣಂದು. ಕಾರ್ ತೊಳೆದಿರೋ ಮಾಮ ಜರ ಪೈಪಿಗೆ ಸುಮ್ಮನೆ ಚುಳು ನೀರು ಬಂದಿದ್ದು ನೋಡಿದ್ವಿ. ನೀರು ಹೊಂಟೋಗಿಲಿ ಸುಮ್ಮನೆ 2 ಬಕೆಟ್ ನೀರು ಹೊಡ್ಕೊಂಡು ಹೋಯ್ತು. ಪೈಪಿನ ಬರಲ್ಲ, ಡ್ರಿಪ್ ಪೈಪಿನ ನೀರು ಹೊಡಿ, ಡ್ರಿಪ್ ಪೈಪಿನ ನೀರು ಬರ್ತಂದ್ರಿ ವಾಲ್ ಹೊಡೆದ್ರಿ ಹೊಡಿತಾರ್ರಿ ಸುಮ್ಮನೆ ಸಾರ ನೀರು ಹಾಗೆ ನೀ ಆಡ್ಬಿಟ್ರಿ. ಅಲ್ಲಿ ಡ್ರಿಪ್ಪಿನಾಗ ನೀರು ನೋಡಿದೇವ್ರಿ ಬಂದಿಲ್ಲ ಒಟ್ಟು, ಸುಮ್ಮನೆ ಬ್ಯಾಗ್ ಕುಚ್ಚುವೇದಂಗೆ ಬಂದು ಬಾಂಗಿನ ತೋಲ ಬಂದೆ ಬಾಂಗಿ ನೀರು ಬಿಡ್ಲತ್ತಿರಲ್ರಿ. ಇಲ್ಲಿ ನೀರು ತೊಗೊಂಡಲ್ಲ ಬಂದಿವಿ, ನೀರು ಹೋಗಿ ತೊಳಿತೇವ್ರಿ ಫಸ್ಟ್ ತೊಳೋದಕ್ಕೆ. ಆಮೇಲೆ ನಮ್ಮ ಊರ ಹೆಂಗಿರ್ತಾನೆ ಸಿಗೋರಿ ಒಂದು ಕಾರ್ ತೊಳೆಗೆ 500 ರೂಪಾಯಿ ಅದ. ನಿಮ್ದು ಭದ್ರಪ್ಪಮ್ಮ ಒಂದು 5 ರೂಪಾಯಿ ಕೊಟ್ಟರೆ ಸಾಕು. ನೀರೇನು ಬರೋದು ಊಟ ಕುಚ್ಕರಿ ಹೊಂಟಾವ ನೀರಿಗೆ ಹೊಡಿರ್ತೈತೆ. ಕಾರ್ ತೊಳಿಲಾಕ ಕರ್ಕೊಂಡ್ ಬಂದೇವ್ರಿ ಇಲ್ಲಿ ಜಂಗಲ್ದಾಗ. ನೀರ್ ಇರ್ತಾವ ಅಂತ ಹೇಳ್ಕೊಡು, ನೀರಲ್ಲಿ ತೊಳಿಲಕಲ್ರಿ ಕುಡಿಲಕ್ ಬಿ ನೀರಿಲ್ಲ ಅಂತ ಜಾಗ ಕರ್ಕೊಂಡ್ ಬಂದೇವ್. ನೀರ್ ಅವ ಪೂರ ಡಸ್ಟ್ ಪೂರ ಕೆಂಪಾಗ ಆಗ್ಯಾವ, ಗಾಡಿ ನೀರವ ಕುಂತು. ಇದು ಹೆಂಗದ ನೆಮ್ಮದಿಲ್ಲ ಜಾಗ, ಹೆಂಗದ ನೆಮ್ಮದಿ ಕೇಂದ್ರ ನೋಡ್ರಿ. ಇದು ಸ್ಪಾಟ್ ಲವರ್ಸ್ಗಳಿಗೆ ಭಾರಿ ಇದ ರೀ. ಅಮ್ಮ ಕುಂತಿ ಶಿಸ್ತ ಆರಾಮ್. ಇವ ಹುಡುಗರಿ ಆಕ್ಸಿಡೆಂಟ್ ಆಗಿ ಸತ್ತನ್ರಿ. ನಾವು ಕಾರ್ ಟೈರ್ ಹೋಗಿತ್ತಲ್ರಿ, ಅವಾಗ ರಿಪೇರಿ ಮಾಡ್ಲತ್ತಿವಲ್ಲ ಅದೇ ಟೈಮ್ನಾಗ ಅದೇ ಜಾಗದಾಗ ನಾವು ಒಂದು 10 ನಿಮಿಷ ಮುಂಜೆ ಬಂತೀವಿ. 10 ನಿಮಿಷ 10 ನಿಮಿಷ ಹಿಂದೆ ಅವನಿಗೆ ಆಕ್ಸಿಡೆಂಟ್ ಆಗಿದ್ರಿ. ಏನು ಮಾಡ್ತೀರಿ, ನಾ ಇದ್ದಿದ್ದ ಕಾರ್ನಾಗ ಹಾಕೊಂಡು ಹೋಗ್ತೀವಿ. ಇವರು ಸರಿಯಾಗಿ ಏನು ಮಾಡ್ಲಾಗಿಲ್ಲ. ಗಾಡಿ ತೊಳೆಗೆ ಬಕೆಟ್ ನೀವು ಬಟ್ಟೆ ಎಲ್ಲ ತಗೋತೀರಿ ಬಕೆಟ್. ಗಾಡಿ ತೊಳೆಗ ಬಕೆಟ್ ತೋಡ್ರ ಬಟ್ಟೆ ಹೋಗಿಲ್ಲಕರು. ಊರಾಗ ಮೋಟರ್ ಚಾಲೋ ಆಗಿದ್ರಿ ಕೈಲಿ, ಮೋಟರ್ ಚಾಲೋ ಆಗ್ಯದ. ಅದಕ್ಕೆ ಅಲ್ಲಿ ಹೊಲ್ದಾಗ್ರ ನೀರು ಸಿಕ್ಕಿಲ್ಲ ಮಗ. ಇವ್ ನೋಡ್ರಿ ಒಂದ್ರಿಕಿನ ಒಂದು ಅವರ ನೋಡ್ರಿ, ದೊಡ್ಡ ಅವರ ಅವ್ನು ಹೊಸ ಮಂದಿಗೆ ಲೀಡರ್ ಇದ್ದಂಗ. ಇವ ನೋಡ್ರಿ ಆ ಸೈಕಲ್ ನೋಡ್ರಿ, ಇದು ಸೈಕಲ್ ನೋಡಿ ಬಡಿಗೆ ಹಾಕಿನ ಸೈಕಲ್ ಹ್ಯಾಂಡಲ್ ಜಾಗದಾಗ. ಯಾವ್ದಕ್ಕೆ ಇರ್ಲಾಕ ಯಾವ್ದ್ರ ಮನಿ ಹಳೆ ಇದ್ರು ನೋಡ್ರಿ, ಮನಿ ಹಳೆ ಇರ್ಬೇಕು. ಈಗ ಒಬ್ಬರದ್ ಮುಗಿಸಿರಿ ಅಂದ್ರೆ ನಂಟಸ್ತಾನಿಗೆ, ಒಬ್ಬರದ್ ಮಾಡಿರಿ ನಂಟಸ್ತಾನಿಗೆ ಅಂದ್ರೆ ಹೊರೆ ಅಮರ್ ಹಳ್ಳಿ ಕರ್ಕೊಂಡು ಹೋಗ್ಬಿಟ್ಟ ನನಗೆ ನೋಡ್ರ ಅವ್ರೆ. ನಂಟಸ್ತಾನ ಮುಗಿಸ್ಕೊಂಡ್ರಿ ಮುತ್ತಾರ ಒಂದಲ್ಲಿ. ಅರೆ ಯಾವಾಗ ಸಿಕ್ಕಾನಂಗ ಅದೇ ಕೇಳ್ತಾರೆ, ನಂಟಸ್ತಾನೆ ಹೋಗ ಹೆಂಗ್ ನೋಡ್ಲತ್ತಾರ ನೋಡ್ರಿ ಮೂವರ್ಕೊಂದು ಗುರ್ಕಾಸ್. ನಂಗೆ ಕಾರ್ ಹಚ್ಚಿ ತೊಳೆದಿಲ್ರಿ, ಸ್ವಲ್ಪ ನೆಳಿ ನಿಂದ್ರಿಸ್ತೇರಿ. ನಮ್ಮ ಓಣಿದ ಹೋಗ್ಲಾಗ ಬರಲ್ಲ ಕಾರ್ ತಗೊಂಡು. ಸಾಕೈತಿ ನೋಡ್ರಿ ಕಾರ್ ತೊಳೆದ್ರೆ ಹೆಂಗಾರ ಐತಿ ಅನ್ಸ್ಲತ್ತ. ಮಿಂಚ್ಲತ್ತ ನೋಡ್ರಿ ಕಾರ್ ಅಲ್ಲ.
ಇದು ಹೆಂಗೆ ಮಿಂಚಲತ್ತ ನೋಡ್ರಿ, ಇದು ಕಾರ್ ಮಿಂಚಲತ್ತಿಲ್ರಿ ಸರ್. ನೋಡ್ರಿ ಸ್ವಲ್ಪ ತೊಳೆದಿ ಚಕ್ ಹೆಂಗೆ ಕಾಣ್ಲತ್ತದ, ಭಾರಿ ಮಿಂಚಲತ್ತ. ಯಾರಂಗ ನಿನ್ನಂಗೆ. ನಿಮ್ಮ ಫೇವ್ರೇಟ್ ಹೀರೋಣಿ ಹೆಸರು ಹೇಳು. ನಿಮ್ಮ ಫೇವ್ರೇಟ್ ಹೀರೋಣಿ ಯಾರು? ನಮ್ಮ ಹಿರೋನಿ ಇಲ್ಲಿಗೆ ಹೇಳು ಯಾರು? ನೀನು ಹೆಣ್ತಿ ಹೆಸರು ಹೇಳು. ಸಪ್ಪ ಇಲ್ಲ, ನೀನು ಹೆಣ್ತಿ ಹೆಸರು ಹೇಳು. ನಾನು ಹೆಣ್ತಿ ಊರಿಗೆ ಹೇಳೇನು ಹೆಸರು ಹೇಳು. ಹೋದ್ರೆ ಯಾಕೆ ಹೇಳಲಿ, ಉಳ್ಳಾಕ ಕೊಡೋಳು ಏನಿಲ್ಲಿಗೆ. ಭಾಳ ಕಷ್ಟದಾಗ ರೀ ಈ ಟೈಮಿಗೆ ಹೆಣ್ತಿ ಹೆಸರು ಕೇಳಿದ್ರೆ ಹೆಂಗೆ ಹೇಳ್ರಿ? ಏನು ತಿಲ್ಲತಿಯಮ್ಮ ಹೇಳ್ತೀವಿ? ಗುಬ್ಬಿ ಬಚ್ ಬಾಯ್ ಮೆತ್ತಗೆ ಮೈದಾ ಹಿಟ್ಟಾಗ ಮೆತ್ತ ಅಪ್ಪ ಮುಂಜಾನೆ ಹಿಡಿದು ಕಾರ್ ತೊಳೆದ್ರೆ ಸಾಕಾಯ್ತಾ. ನಮ್ಮೆ ಗೋಲಿ ತರ್ಲಕ್ಕೆ ಹೋಗಿದ್ ನೀರಣಕ್ಕೆ, ಹಂಗೆ ಚಾ ಕುಡ್ದೇವ. ಚಾ ಕುಡ್ಲಕ್ಕೆ ಹೋಗಿ ಹೆಸರ ಮೇಲೆ ಹೋಗಿ ಗೋಲಿ ತಿಂದೆ ನಾಟೆ. ಚಾ ಕುಡ್ಲಕ್ಕೆ 5 ಕಿಲೋಮೀಟರ್ ದೂರ ಹೋಗಿದ್ದು ಗಾಡಿ ತಗೊಂಡು. ನೀ ಈಚಿ ಬರ್ತೀನಿ ಹೇಳು. ಹಂಗೆಲ್ಲ ಗಣಸ ಮಗಳು ಕೂಡ ಜಾಗದಿಲ್ಲ ಅಂತ ಹೊಡೋಗಿ ಕರ್ಕೊಂಡು ಹೋಗ್ತಾರೆ ಯಾರ, ಅದಕ್ಕೆ ಬ್ಯಾಡ ಅಂತ ಹೇಳಿದ್ರು. ಒಂದು ವಚನ ಹೇಳು. ಏನು ಹೇಳ ಬರ್ಲಪ್ಪ, ನನಗೆ ಅದೇನು ವಚನ ಹೇಳೇ ಏಪ ನಮ್ ಬರ್ಲ ಮಮ್ಮಿ, ನಮ್ ಬರ್ಲಪ್ಪ. ಕೊಡ ಕೊಡಮ್ಮ ಕೊಡು 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 ಪಪ್ಪಗೆ ಈಗ ಇದು ಪಪ್ಪಿ ಕೊಡು. ಹಿಂಗನ ಪಪ್ಪಿ ಕೊಡು ಪಾಪ. ಹಿಂಗನ ಹಿಂಗನೆ ಕೊಡು, ಫ್ಲೈಂಗ್ ಕಿಸ್ ಕೊಡು. ಕೊಡು ತೋರ್ಸ ನಾನು ಕೊಡ. ಮಾಡಿ ಮಾಡಿ ಅಂಕಲ್ ಮಣ್ಣಿನ ಮಾಡಿಲ್ಲ. ಮಾಡಲ್ಲ ಮಾಡು ಮಾಡು ಹಿಂಗೆ ಮಾಡು. ಆಯ್ತು ಮಾಡ್ದು. ಮಾಡ್ರಿ ಮನೆಗೆ ಹೋಗಿದ್ರಿ, ಮನೆಗೆ ಹೋಗಿ ಕುಂತಿದ್ದ, ಊಟ ಅದು ಮಾಡ್ದೆ. ಸೊ ನಮ್ಮ ಮಮ್ಮಿಗೆ ನೋಡ್ದೆ, ಸ್ಟಿಲ್ ನಮ್ಮ ಮಮ್ಮಿ ಮತ ಅಂದ್ರೂ ಅಷ್ಟು ಜಾಸ್ತಿ ಟ್ಯಾಬ್ಲೆಟ್ಸ್ ಹಾಕೋ ಸಂಬಂಧ ನಿದ್ದೆ ಹೊಂಟೋದು ಸುಸ್ತಿ ಹೊಂಟೋದು ಗೊತ್ತಾಗಂತ. ಸ್ವಲ್ಪ ಏನಾದರೂ ನಮಗೆ ಸ್ವಲ್ಪ ಏನಾದರೂ ಆಯ್ತು ಅಂದ್ರೂ ನಾವು ಓವರ್ ಥಿಂಕ್ ಮಾಡ್ತೀವಿ ಭಾಳ ಅದ್ರ ಬಗ್ಗೆ. ಏನೋ ಒಂದು ಯೋಚನೆ ತಗೊಳ್ಳೋದು ಭಾಳ ಡಿಸಪಾಯಿಂಟ್ ಆಯ್ತು ರೀ. ನನಗೆ ಇದು ಕಾರ್ ಸೂಟ್ಲದಿನಲ್ರಿ, ಸೂಟ್ಲಾಗ್ನೂ ಮನ್ಸಿಲ್ಲ ನನಗೆ. ಏನು ಸೂಟ್ಲಿಪ್ಪ ಅಂದಪ್ಲೆ ಅನ್ಸ್ಬೇಕು. ವಿಡಿಯೋ ಮಾಡಕ್ಲೂ ಮನ್ಸಿಲ್ಲ ರೀ, ಆದ್ರೂ ಮಾಡ್ಲತ್ತೀನಿ. ಯಾಕೆ ಗೊತ್ತಿಲ್ಲ, ನನ್ನ ಜೊತೆನೇ ಯಾಕಂತ ಹೇಳಿದ್ರಾಗೆ ನನ್ನ ಜೀವನ ಕಳೆದು ಹೋಗ್ಬಿಡ್ಲತ್ತೀರಿ ಫುಲ್. ಏನ್ರಿ ಕೊಡದಾಗ ಅಷ್ಟೇ. ಕಾರ್ ಅಂತ ಕ್ಲಿಯರ್ ಮಾಡ್ರಿ. ಇವತ್ತು ಅರ್ಧ ಕೆಲಸ ಆಯಿತು, ಅರ್ಧ ಕೆಲಸ ಆಗಿಲ್ಲ. ಒಬ್ಬರು ದುಡ್ಡು ಬರೋವಿದ್ದೀರಿ, ದುಡ್ಡು ಕೊಟ್ಟರು. ಸೊ ಹ್ಯಾಪಿ. ಅದೇ ಇನ್ನೊಂದು ದುಡ್ಡು ಬರಬೇಕು, ಬಿಸ್ನೆಸ್ ಪ್ಲ್ಯಾನ್ ಮಾಡ್ಲಿಕ್ಕೆ ಅದೊಂದು ಸಕ್ಸಸ್ ಆಗಬೇಕು, ಸಾಕಷ್ಟೇ. ಮತ್ತೆ ಈ ತಿಗಿ ಅಂತಂದ್ರೆ ಇಷ್ಟು ಒಳಗೆ ಇಷ್ಟು ಡಸ್ಟ್ ಅದ ನೋಡ್ರಿ ಇದೆಲ್ಲ. ಅದು ಲಾಸ್ಟ್ ಟೈಮ್ ನಮ್ಮ ಮಕ್ಕಳಿಗೆ ಟ್ರಿಪ್ ಕರ್ಕೊಂಡು ಹೋಗಿದ್ದಿಲ್ರಿ ನಾ, ಅಲ್ಲಿ ವಾಟರ್ ಗೇಮಿಂಗ್ಸ್ ಅಂತದ್ದು ಇದು. ಸೊ ಅದು ಮಾಡೋ ಟೈಮ್ನಾಗ ಒಳಗೆ ಚುಡ್ಬತ್ತಿಂದ ಎಲ್ಲ ಹೇತಿಟ್ಟು ಹೋಗ್ಯಾರ. ಕ್ಲೀನ್ ಮಾಡೋದು. ಫೈನಲಿ ನನ್ನ ಕಾರ್ ಎಲ್ಲ ಫುಲ್ ಕ್ಲೀನ್ ಆಗ್ಯದ ಈಗ. ಸೊ ಇಲ್ಲಿ ಬಾನಟ್ ತೆಗೆದು ವೈಲ್ಡ್ ಶಿಡ್ ಕ್ಲೀನರ್ದಾಗ ನೀರು ಹಾಕತ್ತಾರೆ, ಸ್ವಲ್ಪ ಶಾಂಪು ಮಿಕ್ಸ್ ಮಾಡಿ ಒಳಗೆ. ಗಾಳಿ ಹೊಂಟಿದ್ರಿ, ಮಳೆ ಮಾಡಾಗಿದೆ ಕಡೆ ಎಲ್ಲ. ಲೊಕೇಶನ್ ನೋಡ್ರಿ, ಗಾಡಿ ನಡೆಸ್ತೀವಿ, ಏನಾರ ಮಾಡ್ಬೇಕಲ್ರಿ. ಏನೋ ಮಾಡ್ಬೇಕಿಲ್ಲ. ಮೋಟ್ರಿ ಆಯ್ತು ನೋಡ್ರಿ, ನಮ್ಮ ಕ್ಲೀನರ್ ಹೇಳ್ತಾನೆ ಕಾರು ಅಣ್ಣ. ಕ್ಲಿಯರ್ ಮಾಡಿದೆ, ಎಲ್ಲ ಭಾರಿ ಕ್ಲಿಯರ್ ಆಗಿದೆ. ಏಟ್ ಕ್ಲಿಯರ್ ಆಗಿದೆ ಹೇಳು. ಹೇಳು, ಭಾರಿ ಕ್ಲಿಯರ್, ಸ್ವಚ್ಛತೆ ಆಗಿದೆ ಪೂರ. ಈಗ ಮುಂದೆ ಯಾವಾಗ ಹಿಡಿದು ಶುರು ಮಾಡಿದಾನ? 1 ಗಂಟೆ ಆಯ್ತು. ಮತ್ತು ಅವಾಗ ಶುರು ಮಾಡಿದ್ದು ಈಗ್ರಿ ಪೂರ ಗಾಳಿ ಧೂಳಿ ಹೊಂಟದ. ಈಗ ಧೂಳಿ ನೋಡ್ರಿ ಎಷ್ಟು ಆಯ್ತು. ಊರಾಗೆಲ್ಲ ಕರೆಂಟ್ನೂ ಹೋಯ್ತ್ರಿ ಪೂರ. ಊರಾಗೆಲ್ಲ ಕರೆಂಟ್ ಹೋಯ್ತು, ವೈಫರ್ ಹಾಕಿದ ಗಿಲೀಸ್ ಆಗಿದೆ ನೋಡ್ರಿ. ಸೊ ಗೈಸ್, ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೀನಿ. ಒನ್ ಆಫ್ ದ ಹಿಂಗೆ ನನ್ನ ಡೈಲಿ ದಿನಗಳು ಹಿಂಗೆ ಹೋಗ್ತವ್ರಿ. ಇದೇನು ಹೊಸ ದಿನ ಅಲ್ಲ, ದಿನಗಳು ಹಿಂಗೆ ಏನರ ಒಂದು ಓವರ್ ಥಿಂಕಿಂಗ್ ಬರ್ತದೆ, ಏನರ ಯೋಚನೆ ಮಾಡುತ್ತೆ, ಮತ್ತು ಅದ್ರ ಬಗ್ಗೆ ಯೋಚನೆ ಮಾಡಿ ಪೂರ ದಿನ ಒಟ್ಟು ಹಾಳು ಮಾಡ್ಕೊಂಡ್ಬಿಡುತ್ತೆ. ಮಾಡ್ಬೇಕಿಲ್ರಿ, ಜವಾಬ್ದಾರಿ ನಾನು ತೊಗೊಂಡಿಲ್ಲ, ಜವಾಬ್ದಾರಿ ಸಂಬಂಧ ಏನು ಮಾಡ್ಲತ್ತಿಲ್ರಿ. ಈಗ ಮಾಡ್ಬೇಕಾಗ್ತಾರೆ. ಈ ದಿನ ಸುಮ್ಮನೆ ಕುಂತೆ ನೋಡ್ತೀನಿ, ಇನ್ನೂ ಸುಮ್ಮನೆ ಕೂಡ ಆಗಿಲ್ರಿ ಗೈಸ್. ಹಳಿ ಗುಡುಗು ಸಿಡ್ಲು ಬರ್ಲತ್ತವ್ರಿ. ಮನೆ ನಮ್ಮ ಮಮ್ಮಿಗೊಂದು ಆ ರೀತಿ ಆಗ್ಲತ್ತಲ್ಲ, ಭಾಳ ಅಂಜಿಕೆ ಆಗ್ಲತ್ತವ್ರಿ. ನಮ್ಮ ಮಮ್ಮಿಗೆ ಏನಾದ್ರು ಅಂದ್ರೆ ನಾ ಹೆಂಗೆ ಹೋಗಿದ್ದೀಯಪ್ಪ ಅಪ್ಪನೇ ಅಂತ ಬರ ಸರಿ ಇಲ್ಲ. ಅಣ್ಣರ ಇರ್ಬೇಕಾಗಿತ್ತು ಧೈರ್ಯ ಕೊಡ್ಲಕ್ಕ ಅಂತ ಅನ್ಸ್ಲತ್ತರಿ. ಆದ್ರೂ ಆಗ ಕಾಣಲ್ರಿ. ಸೊ ಇವಾಗ ಒಂದು 10 ಕಿಲೋ ಕಲ್ಲಿಟ್ಕೊಂಡು ಸುತ್ತಾಡ್ಲತ್ತೀನಿ ರೀ ನಾ ಅಷ್ಟೇ.